ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ಗೂ ನೆನ್ಪಿಲ್ವಾ ಅತ್ತೆ, ನಿಮ್ ಮಗ ಏನಂತ ಹೆಣ್ ಕೇಳ್ಕೊಂಡ್ ಬಂದಿದ್ರು ಅಂತ? ನೀವು ಜೊತೆಲೆ ಬಂದಿದ್ರಿ ತಾನೆ? ನಿಮ್ ಮಗಳು ಮಹಾಲಕ್ಷ್ಮಿ ಇದ್ದಂಗೆ ಅವಳು ನಮ್ ಮನೆಗ್ ಬಂದ್ರೆ ನಮ್ಮ ಐಶ್ವರ್ಯ ಮತ್ತಷ್ಟು ಹೆಚ್ಚಾದಂಗೆ ದಯವಿಟ್ಟು ನನಗೆ ಮದುವೆ ಮಾಡ್ಕೊಡಿ ಅಂತ ನಮ್ಮಪ್ಪನ್ ಕಾಲಕ್ ಬಿದ್ದು ಬೇಡ್ಕೊಂಡಿರ್ಲಿಲ್ವಾ? ಯಾಕತ್ತೆ, ನಿಮಗ್ ನೆನ್ಪಿಲ್ವಾ? ಅಲ್ಲೇನೆ ಮಾತು, ಇಲ್ಲಿ ಮಾತಾಡೆ. ನಿಮ್ ಹತ್ರನು ಹೇಳ್ತೀನಿ ಇರ್ರಿ, ತುಂಬಾ ವಿಷಯ ನಿಮಗ್ ಮರ್ತು ಹೋಗುತ್ತಲ್ಲ. ಅದಕ್ಕೆ ಹೆಸರು ಜಾಣ ಮರುವು ಅಂತ. ನಿಮಗ್ ಬೇಕಾಗಿರುವ ವಿಷಯ ಮಾತ್ರ ಮೊಳೆ ಹೊಡ್ದಂಗೆ ನಿಮ್ ಮೆದ್ಲಲ್ಲಿ ಕೂತ್ಕೊಂಡಿರುತ್ತೆ. ಭಾರ್ಗವಿ, ಇಲ್ಲಿಗೆ ನಿಲ್ಸ್ಬಿಡು. ಹಿಂಗೆಲ್ಲ ಮಾತಾಡೋಂತ ಜೀವನ ಹೇಳ್ ಕಳ್ಸದ್ನಾ? ನೀನ್ ಹಿಂಗೆಲ್ಲ ಹೋಗಿ ನಿನ್ ಗಂಡನ ಹತ್ರ ಮಾತಾಡು. ಅವನೇನಾದ್ರೂ ಕೋಪ ಮಾಡ್ಕೊಂಡು ನೀನು ನೋಡ್ಸ್ಬಿಟ್ರೆ ನಾನ್ ನಿನಗ್ ಬಾಳ್ ಕೊಡ್ತೀನಿ ಅಂತ ಹೇಳಿದಾನ? ಈ ತರ ಎಷ್ಟು ಜನಕ್ಕೆ ಬಾಳ್ ಕೊಟ್ಟಿದ್ದಾನಂತ ಅವನು? ಛೀ, ಹೌದು ಅಣ್ಣ, ಹೇಳಿದ್ರು ಹೇಳಿರ್ಬೋದು. ಮೊದ್ಲೇ ಹೆಂಡ್ತಿನ ಕಳ್ಕೊಂಡು ಒಂಟಿಯಾಗಿದ್ದಾನಲ್ಲ, ಈ ಕಡೆ ಏನಾದ್ರು ಕಿತ್ತೋದ್ರೆ ಆ ಕಡೆ ಇಟ್ಕೊಬಿಡ್ಬೋದು ಅಂತ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ಫಸ್ಟ್ ಆಫ್ ಆಲ್, ಇದು ನಂದು ನನ್ ಗಂಡಂದು ಪರ್ಸನಲ್ ವಿಷಯ. ಇದ್ರಲ್ಲಿ ತಲೆ ಹಾಕೋಕೆ ಯಾವ ನನ್ ಮಗಂಗೂ ಅಧಿಕಾರ ಇಲ್ಲ. ಯಾಕೆ ಅಧಿಕಾರ ಇಲ್ಲ? ನಮ್ಮ ಅಣ್ಣನ ಪರವಾಗಿ ನಿಂತ್ಕೊಳ್ಳೋ ಅಧಿಕಾರ ನನಗಲ್ದೆ ಯಾವ ನನ್ನ ಮಗನಿಗಿದೆ? ಅಯ್ಯ ನಿನ್ ಮಕ್ಕೆ, ಏಕೆ ನೀನ್ ನನ್ನನ್ನು ಹೊಡಿಬೇಕಾದ್ರೆ ಯಾರಾದ್ರೂ ಬಂದ್ ಕೇಳಿದ್ರೆ ನನ್ನ ಹೆಂಡ್ತಿ ನಾನು ಏನಾದ್ರೂ ಹೊಡೆದು ಬಡ್ದು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೆ. ಈಗಿದು ಸಡನ್ ಆಗಿ ನಿಮ್ಮ ಅಣ್ಣನ ವಿಷಯನಾ? ನೋಡು, ಅವ್ರವ್ರ ವಿಷಯ ಅವ್ರವ್ರು ನೋಡ್ಕೊಳ್ತಾರೆ. ನಿತ್ತೆಪ್ಪಗ್ ನಿಂತ್ಕೋ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಅಡ್ಡ ಸೀಳ್ ಹಾಕ್ಬಿಡ್ತೇನೆ. ಕೀರ್ತಿ, ನೀನ್ ನಿಂತ್ಕೊಳ್ಳಯ್ಯ. ಇದು ಇವ್ರು ಮಾತಾಡ್ತಾ ಇರೋದಲ್ಲ, ಬೇರೆಯವ್ರು ಹೇಳ್ಕೊಟ್ಟು ಮಾತಾಡಿಸ್ತಾ ಇರೋದು ಅಂತ ನನಗೂ ಚೆನ್ನಾಗಿ ಗೊತ್ತು. ಅವತ್ತು ನಮ್ಮ ಫ್ಯಾಕ್ಟ್ರಿಲಿ ಹೆಣ್ಮಕ್ಳು ಇಟ್ಕೊಂಡು ಆಟ ಆಡಿಸ್ದ, ಇವತ್ತು ಮನೆಗೆ ನುಗ್ಬಿಟ್ಟವನೆ. ನಾನು ಗರ್ತಿ ಪತಿವ್ರತೆ ಲೆಫ್ಟು ರೈಟು ಅಂತೆಲ್ಲ ಮಾತಾಡ್ತಾ ಇರ್ಚಲ್ಲ. ಅವತ್ತು ನೀನು ನಿಮ್ಮ ಅಪ್ಪನ ಮನೆಗೆ ಹೋಗಿದಾಗ ನೀನು ನೋಡಕ್ ಬಂದಿದ್ನಲ್ಲ, ಜೀವನ ನನ್ನ ನೋಡಕ್ ಬಂದಿದ್ದೆ ಅಂತ ನನಗೂ ಒಂದು ಮಾತು ಹೇಳ್ಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಯಾಕ್ರಿ ಹೇಳ್ಬೇಕು? ನಾನ್ ಯಾಕೆ ಹೇಳ್ಬೇಕು ಅಂತ? ಅದನ್ನ ನಿಮ್ ಹತ್ರ ಬಂದ್ ಹೇಳಿದ್ರೆ ಅದನ್ನ ನೀವು ಒಳ್ಳೆ ದೃಷ್ಟಿಯಲ್ಲಿ ನೋಡ್ತಾ ಇದ್ರಾ? ಇಲ್ಲ ತಾನೇ? ಯಾವ ತಪ್ಪು ಮಾಡದೆ ಇರೋ ನನ್ನ ಈ ತರ ಎಲ್ರ ಮುಂದೆ ನಿಲ್ಲಿಸ್ಕೊಂಡು ಪ್ರಶ್ನೆ ಮಾಡ್ತಿದ್ದೀರಲ್ಲ. ನಾನ್ ಅದನ್ನೆಲ್ಲ ಕೇಳಿಸ್ಕೊಂಡು ಅಯ್ಯೋ ನನ್ ಗಂಡ ಈ ತರ ಎಲ್ಲ ಮಾತಾಡ್ಬಿಟ್ರು ಅಂತ ಮೂಲೆಯಲ್ಲಿ ಕುತ್ಕೊಂಡು ಅಳ್ಬೇಕಿತ್ತು. ಅದನ್ ನೀವು ಕಣ್ ತುಂಬಾ ನೋಡ್ಬೇಕಿತ್ತು. ಆಗ ನಿಮ್ಗೆ ಆನಂದ ಅಲ್ವಾ? ಅದೇ ತಾನೇ ನೀವು ಎಕ್ಸ್ಪೆಕ್ಟ್ ಮಾಡಿದ್ದು. ಇನ್ಮೇಲೆ ಇದೆಲ್ಲ ನಡೆಯಲಾರಿ. ನನ್ ಪರ್ಸನಲ್ ವಿಷಯನ ಯಾರ ಜೊತೆನೂ ಹಂಚ್ಕೊಳ್ಳೋ ಅವಶ್ಯಕತೆ ನನ್ಗಿಲ್ಲ. ಏನೋ ಪರ್ಸನಲ್ ವಿಚಾರನ? ನಿನಗೂ ಅವನಿಗೂ ಅಂತ ಪರ್ಸನಲ್ ವಿಚಾರ ಏನೇ ಇರುತ್ತೆ? ಇರತ್ತೆ. ಪ್ರತಿಯೊಬ್ರಿಗೂ ಅವ್ರವ್ರದೇ ಆದ ಪರ್ಸನಲ್ ವಿಷಯ ಅನ್ನೋದಿರತ್ತೆ. ನಾನ್ ನಿನ್ ಗಂಡ, ನನಗಿಷ್ಟ ಬಂದಾಗೆಲ್ಲ ನಾನು ಮಾತಾಡ್ತೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಗುಲಾಮ್ಳ ತರ ನೀನ್ ಬಿದ್ದಿರ್ಬೇಕು ಅನ್ನೋದೆಲ್ಲ ದೊಡ್ಡ ತಪ್ಪು. ನೋಡಿ, ನಿಮಗ್ ನಾನು ಕೊನೆಯದಾಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಹೆಣ್ಮಕ್ಳ ಹತ್ರ ಕೆಟ್ಟದಾಗಿ ಮಾತಾಡೋದು, ಅವ್ರನ್ನ ಮನೆ ಕೆಲ್ಸಕ್ ಮಾತ್ರ ಉಪಯೋಗಿಸ್ಕೊಳ್ಳೋದು, ಅವ್ರಿಗೆ ಫ್ರೀಡಮ್ ಕೊಡದೆ ನಿಮ್ ಕಾಲ್ ಕೆಳಗಡೆ ಹಾಕೊಂಡು ತುಳಿಬೇಕು ಅಂತ ಕಾಯ್ತಾ ಇರೋದು, ಇದೆಲ್ಲ ಕಾನೂನಿನ ಪ್ರಕಾರ ಅಪರಾಧ. ಇನ್ಮೇಲಿಂದ ಭಾರ್ಗವಿ ಅಕ್ಕ ಯಾರಿಗೂ ಉತ್ತರ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅಪ್ಪ, ಇವಳು ಗುಟ್ಟಿರೋ ಮಗನೇ, ಬಾರಯ್ಯ. ಏನಲ್ಲಿ ಮಿಕಾ ಮಿಕಾ ಅಂತ ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ಯಲ್ಲ, ಬಾಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾ. ನೋಡ್ತಾ ಇದೆಯಲ್ಲಪ್ಪ ನಿಮ್ಮಮ್ಮ ಆಡ್ತಾ ಇರೋದನ್ನೆಲ್ಲ. ನಿಮ್ಮಮ್ಮ ಓದಿರೋಳು ಅಂತ ತಲೆ ಮೇಲೆ ಎತ್ಕೊಂಡು ಮೆರಿತಾ ಇದ್ದಲ್ಲ, ಈಗ ಗೊತ್ತಾಯ್ತೇನಪ್ಪ ನಿಮ್ಮಮ್ಮ ಎಂತ ನಡತೆ ಕೆಟ್ಟೋಳು ಅಂತ. ಮಕ್ಕಳ ಮುಂದೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಇರೋದು ಅಂತಾನೆ ಮಾತಾಡ್ತಾ ಇದ್ದೀನಿ, ಇಲ್ದೇ ಇರೋದು ನೀನ್ ಹೇಳ್ತಾ ಇಲ್ವಲ್ಲ. ಏನ್ ಮೈ ಮುಟ್ಟು ಮಾತಾಡ್ತಾ ಇದ್ದಲ್ಲ, ಸೈಡಿಗೆ ನಿಂತ್ಕೊಳ್ಳಲೇ, ಕೈ ಮುರಿದಾಕ್ಬಿಡ್ತೀನಿ.
ಯಾರೇ ಅವ್ನ ಜೀವನಂದ? ನೀನ್ಯಾಕೆ ಅವ್ನು ನೋಡಕ್ ಹೋಗಿದ್ದೆ ಹೇಳಿ? ಉತ್ತರ ಕೊಡು, ನಿನ್ನ ಬಂಡವಾಳ ಗೊತ್ತಾಗುತ್ತೆ. ಏನೇ ಉತ್ತರ ಕೊಡು ಅಂದ್ರೆ ಅಂಗೂರಾಯಿಸ್ತಾ ಇದ್ಯಾ? ಓ ಅಪ್ಪ ಯಶೋ,